ತಥಾಸ್ತು ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ಈ 10,000 ವಾಲಿಟ್ ಬಿಟ್ಟು ಹೊಡೆದು ಬಿಡ್ತೀವಿ. ಶಿಲ್ಗಡ್ ಸರ್ಕಲ್ ಗೆಲ್ಲೋದು ನಾವೇ, ಗೆಲ್ತೀವಿ. ಕಾಂಗ್ರೆಸ್ ಅವರು ಸತ್ರು ಸಾಬ್ರಿಗೆ ಟಿಕೆಟ್ ಕೊಡಲ್ಲ, ಬಿಜೆಪಿಯವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ. ಇನ್ನು ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ? ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದ್ರೆ ಜನಕ್ಕೆ ಕಾಸು ಕರ್ಮಣಿ ಕೊಡ್ಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಏನ್ ಮಾಡೋದು? ವಿಶೇಷವಾಗಿ ಇಂದು ನನ್ನ ಹುಟ್ಟುಹಬ್ಬ. ಇವತ್ತು ಒಂದು ವಿಶೇಷ ಏನಂದರೆ, ಈ ನಾಡು ಈ ದೇಶ ಕಂಡಂತಹ ಮಹಾನ್ ವ್ಯಕ್ತಿ, ಅನ್ನದಾಸೋಹಿ, ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿರವರ ಹುಟ್ಟುಹಬ್ಬ. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ, ಅವರೆಲ್ಲ ಅಭಿಮಾನಿಗಳಿಗೆ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಇವತ್ತು ಏನಂದರೆ ಒಂದು ಸಂತೋಷ ನನಗೆ. ಅಂಥ ಒಂದು ಮಹನೀಯರ ಜನ್ಮದಿನದಂದು ನಂದು ಜನ್ಮದಿನ. ನಾನು ಇವತ್ತು ನನ್ನ ಜನ್ಮದಿನವನ್ನು ನನ್ನ ಮಿತ್ರರೊಂದಿಗೆ, ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ನನ್ನ ಪದಾಧಿಕಾರಿಗಳ ಜೊತೆ ಸರಳವಾಗಿ ನಮ್ಮ ಕಚೇರಿಯಲ್ಲಿ ನಾವು ಆಚರಣೆ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮಿಸ್ಕಿನ್ ಶಾ ಸೈಲಾನಿ ದರ್ಗಾದಲ್ಲಿ ದರ್ಶನ ಮಾಡ್ಕೊಬಂದ್ವಿ. ಈಗ ಸರಳವಾಗಿ ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಡಾಕ್ಟರ್ ನಂದಿ ಭಾಷೆ ಅವರು ಸಮಾಜ ಸೇವಕರ ಇಲ್ಲಾಂದ್ರೆ ರಾಜಕಾರಣಿನ ಅಂತ ನೋಡಿ, ನಂದಿ ಭಾಷಾ ಸಮಾಜ ಸೇವೆ ಸತತವಾಗಿ 30 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದಕ್ಕೆ ಯಾವುದೇ ನನಗೆ ಒಂದು ಇದಿಲ್ಲ. ಯಾಕೆ ಅಂದರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕನ್ನೋ ಆಸೆ ನನಗೂ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು MT ಪ್ಯಾಕೆಟ್ ನಾವು ಅಲ್ವಾ, ಒಂದು MT ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಏನೋ ನಮಗೆ ದೇವ್ರು ಕೊಟ್ಟಂಗೆ ನಾವು ಏನೋ ಸಮಾಜ ಸೇವೆ ಮಾಡಿಕೊಂಡು ಜನರಿಗೆ ಏನೋ ನಮ್ಮ ಕೈಲಾದಷ್ಟು ಒಂದು ಅನುಕೂಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತು ದುಡ್ಡು, ಜಾತಿ, ಎಲ್ಲರಿಗೂ ಹೆಂಗೆ ಜಾಸ್ತಿ ಅಂದರೆ ಜಾತಿ, ದುಡ್ಡು ಇದು ವಿಶೇಷ ಅಲ್ವಾ. ದುಡ್ಡು ಜಾತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಮಗೇನಾಗಿದ್ರೆ ನಾವು ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮನೆ ನೋಡಿರ್ಬೋದು ನೀವು ದಾವಣಗೆರೆಯಲ್ಲಿ ಲಾಸ್ಟ್ವರೆಗೂ ಮುಸಲ್ಮಾನ್ ಕಿ ಜೈ, ಕಾಂಗ್ರೆಸ್ ಕಿ ಜೈ, ಮುಸಲ್ಮಾನ್ ದಲ್ತ ಕಾಂಗ್ರೆಸ್ಗೂ ಅಂದರು. ಹಾತ್ಮೆ ಏನು ಕೊಟ್ಟರು? ಕೈ ಕೊಟ್ಟರು ಕಾಂಗ್ರೆಸ್ ಅವರು ಅಲ್ವಾ. ಸಾಬ್ರಿಗೆ ಏನಿದ್ರು ಓಟ್ ಹಾಕಕ್ಕೆ ಮಾತ್ರ ಅಷ್ಟೇ. ಸಾಬ್ರಿಗೆ ಏನಿದ್ರು ಮೈಂಡ್ಕೋಸ್ತೇವೆ ಮಿಸ್ತಾವೆ, ಮೇಂಡ್ಕೋಸ್ತೇವೆ ಏನು ತೆಸ್ತಾವೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ಎಲ್ಲೋದ್ರೂ ಇವರೇ ಮಾಡಬೇಕು. ಸಾಬ್ರಿಗೆ ಅವ್ರು ಹೇಳ್ತಾರೆ 500 ಇಷ್ಟೇ ಸಾಬ್ರು ಓಟ್ ಹಾಕ್ತಾರೆ ಬಿಡಲ್ಲಿ, ಸಾಬ್ರದ್ದು ಯಾವ ಕತೆ ಅಂತಾರೆ. ಹಂಗಾಗ್ಬಿಟ್ಟಿದೆ ನಮ್ಮ ಅಲ್ಪಸಂಖ್ಯಾತರು. ಈ ನಮ್ಮ ಜನಕ್ಕೂ ಬುದ್ಧಿ ಬರಬೇಕು. ಇವ್ರು ಹೆಂಗೆ ಗೊತ್ತಾ, ನಮ್ಮ ಜನ ಯಾವತ್ತು ನೋಡಿದ್ರು ಮೇರಾ ಕಾಂಗ್ರೆಸ್, ಮೇರಾ ಕಾಂಗ್ರೆಸ್, ಮೇರಾ ಕಾಂಗ್ರೆಸ್, ಇಂದಿರಾ ಗಾಂಧಿ ಹಮಾರ್ ನಾನೇ ಇವರಂತ ಹೋಗ್ತಾವ್ರೆ. ಈ ಜೋರಾಗಿ ಸೌಂಡ್ ಬರುತ್ತೆ ಅಂತ ಹೇಳಿದ್ರೆ ಅದು ಪಟಾಕಿ ಸೌಂಡೇ ಮಾಡಲಿಲ್ಲ. ಈ ಬಾರಿ ಏನಾದ್ರು ಸೌಂಡ್ ಮಾಡೋ ವಿಶ್ವಾಸ ಇದೆಯಾ? ಏನು ಮಾಡ್ತಾ ಇದೆ? ವರ್ಷಕ್ಕೆ ಒಂದ್ಸತಿ ದೀಪಾವಳಿ ಬರ್ತದೆ, ಒಂದೇ ಸತಿ ಪಟಾಕಿ ಹೊಡಿಬೇಕನ್ನೋದು ಏನಾದರೂ ಇದಿದೆಯಾ? ಮೊನ್ನೆ ದೀಪಾವಳಿಯಲ್ಲಿ ಹೊಡಿಯೋಕ್ಕಾಗಿಲ್ಲ. ಈ ಮುಂದಿನ ದೀಪಾವಳಿಯಲ್ಲಿ ಹೊಡಿತೀವಿ, ಇನ್ನೂ ಜೋರಾಗಿ ಹೊಡಿತೀವಿ. ಈ 10,000 ವಾಲಿಟ್ ಬಿಟ್ಟು ಹೊಡೆದು ಬಿಡ್ತೀವಿ. ಶಿಲ್ಗಡ್ ಸರ್ಕಲ್ ಗೆಲ್ಲೋದು ನಾವೇ, ಗೆಲ್ತೀವಿ. ಅದರಲ್ಲಿ ಏನು ಡೌಟೇ ಬೇಡ. ಯಾವತ್ತೂ ಒಂದಿನ ಜನ ಓಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ಈಗ ನಾನು ಅದೇ ಹೇಳ್ತಾ ಇರೋದಲ್ವಾ, ಅಲ್ಪಸಂಖ್ಯಾತರಿಗೆ ಏನಂದ್ರೆ ಹುಲಿ ಬಂದು ಹುಲಿ ಕತೆ. BJP ಅವ್ರು ಬಂದರೆ ನಿಮ್ಗೆ ಅದು ಮಾಡಾಕ್ತಾರೆ, ಇದು ಮಾಡಾಕ್ತಾರೆ ಅಂತಾರೆ. ಈ BJP ಅವ್ರು ದಿಗ್ಬಿಟ್ರೆ ಸಾಬ್ರೆ ಎಲ್ಲ ತಗೊಳಕ್ಕೆ ಕಾಂಗ್ರೆಸ್ಗೆ ಹಾಕ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಏನಂದ್ರೆ ಉತ್ತರ ಟೋಪಿ ಇಕ್ಕೋದು ಅಷ್ಟೇ. ಹಿಂಗೆ ಪಟ್ಕೊಳ್ಳಿ ಅಂತೇಳ್ಬಿಟ್ಟು ಟೋಪಿ ಇಕ್ತಾರೆ ಅಷ್ಟೇ. ಅಷ್ಟನ್ನು ಬಿಟ್ಟರೆ ಇನ್ನೇನು ಮಾಡಲ್ಲ. ಕಾಂಗ್ರೆಸ್ ಅವ್ರ ಕೆಲಸ ಏನಂದರೆ ಎಲ್ಲ ಎಲ್ಲಿಂದೆಲ್ಲೇ ಎದ್ಬಿಟ್ಟು ಸಾಬ್ರಿಗೆ BJP ದಿಗಿಲು ತೋರಿಸ್ಬಿಟ್ಟು, ಮೋದಿ ದಿಗಿಲು ತೋರಿಸ್ಬಿಟ್ಟು, ಅಮಿತ್ ಶಾ ದಿಗಿಲು ತಿರ್ಸ್ಬಿಟ್ಟು ಏನಾಗಿಲ್ಲ. SIR ಬಂತು, AR ಬಂತು, ER ಬಂತು, ಎಲ್ಲ DR ಹಂಗೆ ಇದೆ. ನಾವೆಲ್ಲ ಹಿಂಗೆ ಇದ್ದೀವಿ. ದೇಶ ಬಿಟ್ಟು ನಾವೆಲ್ಲಿ ಹೋಗಲ್ಲ. ನಾವು ಇಲ್ಲಿ ಇಟ್ಟಿರೋದು ಯಾರಪ್ಪನ ದೇಶ ಅಲ್ಲ. ದೇಶ ನಮ್ಮ ಅಪ್ಪಂದೇ ಅಲ್ಲ, ಯಾರಪ್ಪಂದೇ ಅಲ್ಲ. ನಮ್ಮ ತಾತ ಮುತ್ತಾತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಜನ ಪ್ರಾಣ ತ್ಯಾಗ ಮಾಡಿ ದೇಶ ಸ್ವತಂತ್ರ ತಂದಿರೋದು. ದೇಶ ಯಾರ್ದಿಲ್ಲ, ದೇಶದಿಂದ ಯಾರು ಬಿಡ್ಸೋಕ್ಕಾಗಲ್ಲ. ಏನ್ರಿ ಯಾವ ಪಕ್ಷ ಅದ್ರಿ? ಮೋದಿಯವ್ರು 11 ವರ್ಷದಿಂದ ಇದ್ದಾರೆ. ಏನ್ರಿ ಮಾಡಿದ್ರು? ಏನಾದ್ರು ಮಾಡ್ಕೊಳಕ್ಕಾಯ್ತೈತಾ? ಈ ಜಾತಿ ಹಂಗೆ ಅಂದರೆ ಎಲ್ಲದಕ್ಕೂ ರೆಡಿ. ಕಾಂಗ್ರೆಸ್ ಅವರು ಸತ್ರು ಸಾಬ್ರಿಗೆ ಓಟ್ ಕೊಡಲ್ಲ, ಇದು ಟಿಕೆಟ್ ಕೊಡಲ್ಲ. BJP ಅವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ. ಇನ್ನು ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ? ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ.
ಆನೇನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಕಾಂಗ್ರೆಸ್ ಅವ್ರು ಕೊಡ್ತಾರೆ 30 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ. ಜೆಡ್ ಪಿ ಮೆಂಬರ್ ಕೊಡಿಲ್ಲ. ಮೊನ್ನೆ ಸದ್ಯ ನನಗೆ ಜೆಡ್ ಪಿಗೆ ಬಂದಿತ್ತು, BCMA ನಂದಿ ಬಂದಿತ್ತು, ಜೆಡ್ ಪಿಗೆ ಟಿಕೆಟ್ ಕೊಡಿಲ್ಲ. ದಳದವ್ರು ಆಗಲಿ ಕಾಂಗ್ರೆಸ್ ಅವರೇ ಆಗಲಿ, BJP ಅಂತ ಕೊಡಲ್ಲ. ಇನ್ಯಾವ್ದ್ರಿ ನಮ್ಗೆ ಆಪ್ಷನು? ಇನ್ಯಾವುದೋ ಪರ್ಕಾನೋ ಮರೇನೋ ಹಣನೋ ಯಾವುದೋ ಒಂದು ಹಿಡ್ಕೊಂಡು ತೋಕೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕು. ಅದನ್ನ ಹಿಡ್ಕೊಂಡು ಹೋಗ್ದಿರ ಇದ್ರೆ ನಮ್ಗೆ ಇನ್ನು ಯಾವ ಪಕ್ಷ ಇದೆ ರೀ? ಯಾವ ಪಕ್ಷ ಇದೆ ನಮಗೆ? ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದ್ರೆ ಜನಕ್ಕೆ ಕಾಸು ಕರ್ಮಣಿ ಕೊಡ್ಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಏನು ಮಾಡೋದು ಅಲ್ವಾ? ಜಡ್ಪಿ ಚುನಾವಣೆಗೆ ನೋಡ್ರಿ, ಮುಂದಿನ ದಿನಗಳಲ್ಲಿ ಜೆಡ್ಪಿಗೋ ನಿಲ್ತೀವಿ. ಇಲ್ಲ ನಾವು ಕಾಸು ಮಾಡಿ ನಾವು ಕಾಸು ಹಂಚ್ಬಿಟ್ಟು ಅವಾಗ ಬರ್ಬೇಕಾಗ್ತೈತೆ. ಅದುವರೆಗೂ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಮುಂದಿನ ನಡೆ ಏನು ತಟಸ್ಥವಾಗಿರೋದನ್ನ? ಇಲ್ಲ, ತಥಾಸ್ಥ ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ಜನ ಯಾವತ್ತೂ ಒಂದಿನ ಜನ ತೀರ್ಮಾನ ಮಾಡ್ತಾರೆ, ಒಂದು ದಿವಸ ಭಾಷೆಗೆ ಆಗ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಬೇಕೆ ಹೊರತು ಸುಮ್ಮನೆ ಇರೋಂಥ ಜಾಯಮಾನದವ್ರು ನಾವಲ್ಲ. ನಾವು ಸುಮ್ಮನೆ ಇರಲ್ಲ. ನಾವು ನೋಡಿ, ದೊಡ್ಡ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರು ಎಸ್ಕೊಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇಲ್ಲ. ಯಾವುದೋ ಒಂದು ಬರ್ತದ್ರಿ, ಯಾವುದೋ ಒಂದು ದಿನ ಜನ ಯಾವುದೋ ಒಂದು ದಿವಸಕ್ಕೆ ಓಟ್ ಹಾಕ್ಬಿಟ್ಟು ಗೆಲ್ಸ್ಬಿಡ್ತಾರೆ ಅಲ್ವಾ? ನಮ್ಗೇನಂದ್ರೆ ಮಾತೇ ಬಂಡವಾಳ. ನಮ್ಗೇನಂದ್ರೆ ಏನಿಲ್ಲ, ವಾಂಗಡದಿಲ್ಲ ಕುಡ್ಕೊಡ್ದಿಲ್ಲ, ಮಾತೇ ಬಂಡವಾಳ ಅಷ್ಟೇ. ಅದರಿಂದ ಏನೋ ಮಾತಾಡಿದ್ದೀವಿ. ಏನೋ ಜನ ಯಾವತ್ತೋ ಇವತ್ತೋ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೋ ಒಂದು ದಿನ ಓಟ್ ಹಾಕಿ ಗೆಲ್ಲಿಸ್ತಾರೆ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜನಗಳಿಗೆ ನಾವು ಮಾಡೋ ಕಾರ್ಯ ತಲುಪಲಿ. ಪರವಾಗಿಲ್ಲ, ಈ ವ್ಯಕ್ತಿ ಬಂದರೆ ಏನಾದ್ರು ಈ ಕ್ಷೇತ್ರಕ್ಕೆ ಮಾಡ್ತಾನೆ ಅನ್ನೋ ಇದಿರಲಿ. ಎಲ್ಲರೂ ಆಶ್ವಾಸನೆ ಕೊಡ್ಬೋದು. ನಾನು ಬಂದರೆ ನಿಮ್ಗೆಲ್ಲರಿಗೂ ಮನೆ ಬಂಗಾರ ಕೊಟ್ಬಿಡ್ತೀನಿ, ನಂದಿ ಬೆಟ್ಟ ತಂದು ನಿಮ್ಮ ಮನೆ ಮುಂದೆ ಇಕ್ತೀನಿ ಅಂತ. ನಂದಿ ಬೆಟ್ಟನೂ ಬರೋಲ್ಲ, ಗುಲ್ಕೆ ಗುಟ್ಟನೂ ಬರೋಲ್ಲ, ಯಾವುದು ಬರೋಲ್ಲ. ಬರೋದೇನಂದ್ರೆ ಜನಗಳಿಗೆ ಕೆಲಸ ಮಾಡಬೇಕಷ್ಟೇ ಅಲ್ವಾ? ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ನೋಡೋಣ. ಯಾರ್ಯಾರೋ ಬರ್ತಾವ್ರೆ, ಎಂದೋ ವಚ್ಚಿ ನೋಡಿ, ಎಂದೋ ಮಹಾನುಭಾవులు, ಎಂದೋ ಎಲ್ಲ ಬಯಾರು ನೋಡ್ತಾ ಇರೋಣ. ಯಾವತ್ತೋ ಒಂದಿನ ನಾವು ಇಲ್ಲೇ ಇದ್ದೀವಿ, ಯಾವತ್ತೋ ಒಂದಿನ ಜನ ಕೈ ಹಿಡಿತಾರೆ.